ಸದ್ಯಕ್ಕೆ ನಾವಿದ್ದೀವಿ ಬೆಂಗಳೂರಿನ ಗ್ರಾಮಾಂತರಕ್ಕೆ ಸೇರ್ತಕ್ಕಂಥ ಮತ್ತಿಕೆರೆಯ JP ಪಾರ್ಕ್ನಲ್ಲಿ. ಬನ್ನಿ, ಇಲ್ಲಿ ಸಾಕಷ್ಟು ಜನರು ವಾಕಿಂಗ್ನ ಮಾಡಿ ಮುಗಿಸಿ ಆರಾಮಾಗಿ ಬಂದು ರಿಲ್ಯಾಕ್ಸ್ ಮಾಡ್ತಿರ್ತಾರೆ. ಈ ಸಲ ನಿಮ್ಮ ಪ್ರಕಾರ ಯಾರಾಗ್ಬೋದು ಸರ್ ಪ್ರಧಾನಿ ಮೋದಿನೇ ಆಗೋದು. ಹಾಂ 100%. ಅಷ್ಟೊಂದು ಪಕ್ಕ ಗ್ಯಾರಂಟಿ? 100%. ಏನು ಮುಖ್ಯವಾದ ಕಾರಣ ಏನಿರ್ಬೋದು ಸರ್? ಅವ್ರ ಅಭಿವೃದ್ಧಿ ಕಾರ್ಯ ಯಾವಾಗಲೂ ಅವ್ರು ರೆಸ್ಟೇ ಇರಲ್ಲ, ರೆಸ್ಟ್ಲೆಸ್ ಮ್ಯಾನು. ಚೆನ್ನಾಗಿ ಕೆಲಸ ಮಾಡ್ತಾರೆ, ಪ್ರತಿಯೊಂದು ಪ್ಲಾನ್ ಇಟ್ಕೊಂಡು ಮಾಡ್ತಾರೆ. ಓಕೆ, ಈಗ ನಿಮ್ಮ ಕ್ಷೇತ್ರನೇ ತಗೊಂಡ್ರೆ ಈಗ ಒಂದು ಕಡೆ DK ಸುರೇಶ್ ಅವರಿದ್ದಾರೆ, ಈ ಕಡೆ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಇಬ್ರು ಹೋಲಿಸ್ಕೊಂಡ್ರೆ ಇಬ್ರದ್ದು ಪ್ಲಸ್ಸು ಮೈನಸ್ ಏನೇನಂತ ಹೇಳ್ತೀರಿ? ಇವರು ವ್ಯಕ್ತಿ ಸಹ ಒಳ್ಳೆಯವರು. ಯಾರು ಮಂಜುನಾಥ್. DK ಸುರೇಶು ಒಂಥರ ರೌಡಿಸಮ್ ಅವರು. ವಾಹ್, ಸಿಕ್ಕಾಬಟ್ಟೆ ದುಡ್ಡು ಚೆಲ್ತಾರೆ. ಅದೇನು ಸರ್, ಆ ಥರ ಎಲ್ಲ ಇಟ್ಕೊಂಡು 3 ಸಲ ಗೆಲ್ಲಕ್ಕಾಗುತ್ತಾ? ಅದೇ ದುಡ್ಡು ಖರ್ಚು ಮಾಡಿ ಅವಾಗ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿತ್ತಿಲ್ಲ. ಹಾಂ, ಒಳ್ಳೆ ಕ್ಯಾಂಡಿಡೇಟ್ ಹಾಕಿತ್ತಿಲ್ಲ. ಓಕೆ, ಈ ಸರಿ ಒಳ್ಳೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿ ಹಾಕಿದ್ದಾರೆ. ಓಕೆ, ಮೈತ್ರಿ ವರ್ಕೌಟ್ ಆಗುತ್ತೆ ಸರ್? 100%. ಈಗ ತುಂಬ ಜನ ಹೇಳ್ತಾರೆ ಏನಕ್ಕಪ್ಪ ಬೇಕಿತ್ತ ಇವೆಲ್ಲ ಡಾಕ್ಟ್ರಿಗೆ, ರಾಜಕೀಯ, ಪೊಲಿಟಿಕ್ಸ್ ಎಲ್ಲ? ಇಲ್ಲ, ಬೇಕು ಸರ್, ಅಂಥವ್ರು ಬರಬೇಕಲ್ಲ. ಹೆಲ್ತ್ ಇದ್ರ ಬಗ್ಗೆ ಏನಾದ್ರು ಇದಾದರೆ ಅವ್ರಿಗೆ ಗೊತ್ತಿರುತ್ತಲ್ಲ ಯಾವ ರೀತಿ ಮಾಡಬೇಕು ಅಂತಲ್ಲ. ಗೆದ್ರೆ ಏನಾದ್ರು ಒಂದು ಕೇಂದ್ರದಲ್ಲಿ ಒಂದು ಸಚಿವ ಸ್ಥಾನ ಕೊಡ್ಬೋದು ಅಂತೀರ ಅವ್ರಿಗೆ? ಆ ಗೆದ್ರೆ ಕೊಡ್ಬೋದು ಸರ್. ಗೆದ್ರೆ ತುಂಬ ತೀವ್ರ ಒಂದು ಪೈಪೋಟಿಯನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ, ನಿಜನಾ ನಿಮ್ಮ ಪ್ರಕಾರ ಇದು? I am telling single word. ಹಾಂ, The most right person in doctor is right person for all purpose. But he is seated in wrong place. ರಾಂಗ್ ಪ್ಲೇಸಾ? Yes. ಹೆಂಗೆ ಸರ್? ಹೆಂಗೆ ಅಂದರೆ already since from 60 years, his age is 70 years. He is enjoyed 60-70 years Congress benefits. Now he is going seated in our party, BJP party. Not even 10 years ಆಗಿಲ್ಲ. BJP is born in 10 years. Not even 10 years ಆಗಿಲ್ಲ. How we are going to certify for 10 years character? ಏನು ಸರ್, ನಿಮ್ಮ ಕ್ಷೇತ್ರದ ಮಾತುಕತೆ ಏನೇ ಅಂತಲ್ಲ, ಎಲ್ಲ ಕಡೆ ಏನು ಮಾತಾಡ್ತಾರೆ ನಿಮ್ಮ ಕ್ಷೇತ್ರ? ಇಲ್ಲ, ಈ ಸಲ ಚೆನ್ನಾಗಿದೆ. ಮಂಜುನಾಥಂದು ಚೆನ್ನಾಗಿದೆ. ಒಳ್ಳೆ ಎಜುಕೇಟೆಡ್, ಅದರಿಂದ ಪರವಾಗಿಲ್ಲ. ಆಮೇಲೆ ಇಬ್ಬರದು ಫೈಟ್ ಚೆನ್ನಾಗಿದೆ. ಹೌದಾ? ನಿಮ್ಮ ಪ್ರಕಾರ ಯಾರು ಮೇಲ್ಗೈ ಸಾಧಿಸ್ಬೋದು? ಇವಾಗ ಮಂಜುನಾಥ್ ಬರ್ಬೋದು. ಹೌದಾ? ಹೌದು. ಏನು ಸರ್, ಡೆಬ್ಯುಲೇ ಇಲ್ಲ, ಇವರು ಬರೀ ಹಣದಿಂದ ಇದ್ದಾರೆ, ಬಟ್ ಬುದ್ಧಿವಂತಿಕೆಯಲ್ಲಿ ಕಮ್ಮಿನೇ. ಸರಳ ಸಜ್ಜನ ಅಂತ ವ್ಯಕ್ತಿ ರಾಜಕೀಯಕ್ಕೆ ಸೂಟ್ ಆಗ್ತಾರಂತೀರಾ? ಸೂಟ್ ಆಗ್ತಾರೆ ಅಂದರೆ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ನಾನು ಬಂದು ಇನ್ನೂ ಏನೋ ಸೇವೆ ಇನ್ನೂ ಹೆಚ್ಚಿನ ಸೇವೆ ಮಾಡ್ಬೋದು. ನಾಳೆ ನಾನು ಅಕಸ್ಮಾತ್ ನಾಳೆ ವೈದ್ಯಕೀಯ ಮಿನಿಸ್ಟರ್ ಆದೆ ಅಂದರೆ ಅಟ್ಲೀಸ್ಟ್ ಜನಗಳಿಗೋಸ್ಕರ ಒಂದು ಫ್ರೀ ಸಿಗೋ ಅಂಥ ಫೆಸಿಲಿಟಿ ಕೊಡ್ಬೋದು ಅನ್ನೋ ಒಂದು ಆಸೆ, ಮನೋಭಾವನೆ ಇಟ್ಕೊಂಡು ಬಂದಿದ್ದಾರೆ ಅವರು. ಸೊ ಸೆಂಟ್ರಲಿಂದ ಕಾಂಗ್ರೆಸ್ಸಿಂದ ಗ್ಯಾರಂಟಿಗಳನ್ನ ರಿಲೀಸ್ ಮಾಡಿದ್ದಾರೆ. ಲಕ್ಷಗಳನ್ನ ಕೊಡ್ತೀವಿ ಯುವಕರಿಗೆ ಅಂತ ಹೇಳಿ, ಹೆಣ್ಮಕ್ಳಿಗೂ 1 ಲಕ್ಷ ಕೊಡ್ತೀನಿ ಅಂತ ಹೇಳಿ. ನಮ್ಮ ದೇಶದ ಚಿಂತೆ, ದೇಶದ ಭದ್ರತೆಗೆ ನಮಗೊಂದು ಸುಭದ್ರವಾದ ಸರ್ಕಾರ ಬೇಕು. ಈ ಸರ್ಕಾರಕ್ಕೆ ನಮ್ಮ ಜನ ಖಂಡಿತವಾಗಿಯೂ ಬೆಂಬಲ ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ಮುಂದೆ ನಮ್ಮ ಸರ್ಕಾರಕ್ಕೆ ಬರೋದು ಇದು ಮಿಸ್ ಆಗಿಬಿಡುತ್ತೆ. ಈ ಒಂದು ಅವಕಾಶ ಬಿಟ್ಟರೆ ಈ ಅವಕಾಶ ನಮ್ಮವ್ರು ಉಪಯೋಗ ಮಾಡ್ತಾರೆ ಅನ್ನೋದು 100% ಗ್ಯಾರಂಟಿ ಇದೆ ನಮಗೆ. ನಿಮ್ಮ ಬೆಂಬಲ ಈಗ? ನಮ್ಮ ಬೆಂಬಲ ಮೋದಿಜಿಗೆ. ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗೋದಂತೂ ಪಕ್ಕಾ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಮತದಾರ ಬಂಧುಗಳು. ಸೊ ಕಾದು ನೋಡೋಣ. ಸೊ ಇದೇ ರೀತಿ ನೋಡ್ತಾ ಇರಿ, ನೇರ, ದಿಟ್ಟ, ನಿರಂತರ ಸುವರ್ಣ ನ್ಯೂಸ್. ನಾನು ನಿಮ್ಮ ಆರ್ಜೆ ಸುನಿಲ್. ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.